ಸಾಲು ಮರದ ತಿಮ್ಮಕ್ಕ ಅಂದ್ರೆ ಯಾರಂತ ಗೊತ್ತಾ? ಅವ್ರ ಊರು ಯಾವುದು? ಗೊತ್ತಿಲ್ಲ. ಮುಂದಿನ ಜನ್ಮದಲ್ಲಿ ಮರ ಆದ್ರೆ ಮರದ ಮೇಲೆಲ್ಲ ಲವ್ ಸಿಂಬಾಲ್ ಎಲ್ಲ ಕೆತ್ತಾ ಇರ್ತಾರಲ್ವಾ, ಅವರಿಗೆ ಏನಂತ ಶಾಪ ಹಾಕ್ತೀರಾ? ಸನ್ಯಾಸಿ ಆಗ್ಬಿಡಿ, ಪ್ರೀತಿ ಮಾಡಕ್ ಹೋಗ್ಬಿಡಿ. ಗಿಡ ಆಗಿ ಅಥವಾ ಮರ ಆದ್ರೆ ಈಗ ಲವರ್ಸ್ ಎಲ್ಲ ಅದ್ರ ಮೇಲೆ ಲವ್ ಸಿಂಬಾಲ್ ಕೆತ್ತಾ ಇರ್ತಾರೆ, ಸೊ ಅವ್ರಿಗೆ ನೀವ್ ಏನ್ ಶಾಪ ಹಾಕ್ತೀರಾ? ಅವರಿಗೆ ಬ್ರೇಕಪ್ ಆಗ್ಬೇಕು. ಅವರು ನೆಕ್ಸ್ಟ್ ಜನ್ಮದಲ್ಲಿ ಮರ ಹುಟ್ಟಿ ಆ ಸೇಮ್ ಥಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಲಿ. ಮರ ಆಗಿದ್ರೆ ಮಾತಾಡೋ ಶಕ್ತಿ ಇದ್ದಿದ್ರೆ ನಮ್ಮ ಜನಗಳಿಗೆ ಏನು ಹೇಳ್ತೀರಾ? ಪ್ರತಿ ವರ್ಷ ಜೂನ್ 5ಕ್ಕೆ ವಿಶ್ವ ಪರಿಸರ ದಿನಾನ ಆಚರಣೆ ಮಾಡ್ತೀವಿ. ಅವತ್ತಂತೂ ಗಿಡನ ಸಾಮಾನ್ಯವಾಗಿ ನೆಡ್ತೀವಿ, ಆದರೆ ಅವತ್ತು ನೆಟ್ಟಿದ್ದ ಗಿಡನ ಇನ್ಯಾವತ್ತೂ ತಿರುಗಿ ನೋಡೋಕೆ ಹೋಗೋದು ತುಂಬ ಕಡಿಮೆ. ಹಾಗಾದರೆ ನಮ್ಮ ಜನ ಯಾವೆಲ್ಲ ಗಿಡ ನೆಟ್ಟಿದ್ದಾರೆ, ಅದನ್ನು ಏನು ಮಾಡಿದ್ರು, ಆಮೇಲೆ ಅದನ್ನೆಲ್ಲ ಮಾತಾಡ್ಸ್ಕೊಂಡೋರೋಣ ಬನ್ನಿ. ನೀವು ಯಾವ ಗಿಡ ನೆಟ್ಟಿದ್ದೀರಾ? ತುಳಸಿ ಮತ್ತು ಮಾವಿನ ಮರ, ಆಮೇಲೆ ಮಾವಿನ ಗಿಡ. 10 ಅರಣ್ಯ ವೃಕ್ಷಗಳ ಹೆಸರು ಹೇಳ್ಬೋದಾ? ಆಲದ ಮರ, ಶ್ರೀಗಂಧದ ಮರ. ನಾನು ಹೇಳೋ ಪ್ರಕಾರ ಈ ಗಿಡ, ಪ್ರಾಣಿ, ಪಕ್ಷಿ ಎಲ್ಲ ಈ ನಮ್ಮ ಪರಿಸರ ಕೊಟ್ಟಿರೋ ನಮಗೆ ಒಂದು ದೊಡ್ಡ ಉಡುಗೊರೆ. ಇದನ್ನು ನಾವು ಯಾವತ್ತೂ ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವೇನಾದ್ರೂ ಮುಂದಿನ ಜನ್ಮದಲ್ಲಿ ಮರ ಆದರೆ ಈಗ ನೀವು ಮರದ ಮೇಲೆಲ್ಲ ಲವ್ ಸಿಂಬಾಲ್ ಎಲ್ಲ ಕೆತ್ತಾ ಇರ್ತಾರಲ್ವಾ, ಅವರಿಗೆ ಏನಂತ ಶಾಪ ಹಾಕ್ತೀರಾ? ಸನ್ಯಾಸಿ ಆಗ್ಬಿಡಿ, ಪ್ರೀತಿ ಮಾಡಕ್ ಹೋಗ್ಬಿಡಿ. ಸಾಲು ಮರದ ತಿಮ್ಮಕ್ಕ ಅಂದ್ರೆ ಯಾರಂತ ಗೊತ್ತಾ? ಅವ್ರ ಊರು ಯಾವುದು? ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಬಟ್ ಅವ್ರ ಬಗ್ಗೆ ಗೊತ್ತು. ಅವ್ರು ಯಾವಾಗಲೂ ಗಿಡ ಎಲ್ಲ ಪ್ಲಾಂಟಿಂಗ್ಸ್ ತುಂಬ ಮಾಡ್ತಾರೆ. ಅವ್ರದ್ದು ತುಂಬ ಗಿಡ ಇದೆ, ಬಟ್ ಶಿ ಹ್ಯಾಸ್ ಪಾಸ್ಡ್ ಅವೇ. ಪರಿಸರ ದಿನಾಚರಣೆ ದಿನನೇ ಗಿಡ ನೆಡ್ಬೇಕು ಅನ್ಕೊಂಡು ಯಾವತ್ತಾರು ನೆಟ್ಟಿದ್ದೀರಾ? ನೀವು ಮುಂದಿನ ಜನ್ಮದಲ್ಲಿ ಗಿಡ ಆಗಿ ಅಥವಾ ಮರ ಆದರೆ ಈಗ ಲವರ್ಸ್ ಎಲ್ಲ ಅದ್ರ ಮೇಲೆ ಲವ್ ಸಿಂಬಾಲ್ ಕೆತ್ತಾ ಇರ್ತಾರಲ್ವಾ, ಸೊ ಅವ್ರಿಗೆ ನೀವು ಏನು ಶಾಪ ಹಾಕ್ತೀರಾ? ಅವರಿಗೆ ಬ್ರೇಕಪ್ ಆಗ್ಬೇಕು. ಅವರು ನೆಕ್ಸ್ಟ್ ಜನ್ಮದಲ್ಲಿ ಮರ ಹುಟ್ಟಿ ಆ ಸೇಮ್ ಥಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ. ರೀಸೆಂಟಾಗಿ ಯಾವಾಗ ಗಿಡ ನೆಟ್ಟಿದ್ದೀರಾ? ನಾನು ಮಾವಿನ ಮರದ ಗಿಡ ನೆಟ್ಟಿದ್ದೀನಿ. ಸಾಲು ಮರದ ತಿಮ್ಮಕ್ಕ ಗೊತ್ತಾ? ಅವ್ರ ಊರು ಯಾವುದು? ಮರ ಆಗಿದ್ರೆ ಮಾತಾಡೋ ಶಕ್ತಿ ಇದ್ದಿದ್ರೆ ನಮ್ಮ ಜನಗಳಿಗೆ ಏನು ಹೇಳ್ತೀರಾ? ನಾನು ಒಂಥರ ನಿಮಗೆಲ್ಲ ಆಶ್ರಯ ನೀಡೋವಂಥ ಮರ, ನಿಮಗೆ ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಎಲ್ಲ ಮನುಷ್ಯರಿಗೆ ಆಶ್ರಯ ನೀಡುವಂಥ ಮರ ಆಗಿದ್ದೀನಿ ನಾನು. ದಯವಿಟ್ಟು ನನ್ನ ಹತ್ರ ಬಂದು ಸದುಪಯೋಗ ಪಡಿಸ್ಕೊಳ್ಳಿ, ಮತ್ತೆ ಹಾಳು ಮಾಡ್ದಂಗಿದ್ವಿ. ನೀರು ಕೊಡೋ ಮರ ಯಾವುದು? ನೀರು ಕೊಡೋ ಎಳ್ನೀರು. ಯಾವ ಗಿಡ ನೆಟ್ಟಿದ್ದೀರಾ? ಇದು ಸನ್ಫ್ಲವರ್ದು. ಯಾವಾಗ? 1 year ಬಿಫೋರ್. 1 year ಬಿಫೋರ್ ಗಿಡ ನೆಟ್ಟಿದ್ದೀರಾ, ಆಮೇಲೆ ಅದು ಏನಾಯ್ತು ಅಂತ ಇವತ್ತಿನವರೆಗೆ ಹೋಗಿ ನೋಡಿದ್ದೀರಾ? ಮನೆ ಹತ್ರನೇ ಇದೆ. ನೀರು ಹಾಕ್ತೀರಾ ದಿನ? ಮಮ್ಮಿ ಹಾಕ್ತಾರೆ. ಪರಿಸರ ದಿನಾನ ಯಾವಾಗ ಆಚರಣೆ ಮಾಡ್ತಾರೆ? 5th ಜೂನ್. ನೀವು ಯಾವತ್ತಾರು ಗಿಡ ನೆಟ್ಟಿದ್ದೀರಾ? ನೆಟ್ಟಿದ್ದೀನಿ. ಯಾವ ಗಿಡ ಅಂತ ನೆನಪ ಇಲ್ಲ, ಆದರೆ ನೆಟ್ಟಿದ್ದೀನಿ. ಸಪೋಟ ಅನ್ಸುತ್ತೆ. ಕರ್ನಾಟಕ ರಾಜ್ಯದ ವೃಕ್ಷ ಯಾವುದು? ಶ್ರೀಗಂಧ. ಯಾವ ಗಿಡ ನೆಟ್ಟಿದ್ದೀರಾ ರೀಸೆಂಟಾಗಿ ನಾವು ತುಳಸಿ ಗಿಡ ನಾವು ಯಾವತ್ತೂ ನೆಡ್ತಾ ಇರ್ತೀವಿ. ಅಂದರೆ ನಮ್ಮದೊಂದು ಎಸ್ಟೇಟ್ ಇದೆ, ಹಾಗೂ ಟೀ ಹಾಗೂ ಕಾಫಿ ಪ್ಲಾಂಟೇಶನ್ಸ್ ಇದೆ, ಸೊ ನಾವು ಯಾವಾಗಲೂ ನೆಡ್ತಾ ಇರ್ತೀವಿ. ಕರ್ನಾಟಕ ರಾಜ್ಯದ ವೃಕ್ಷ ಯಾವುದು? ಅರಳಿ ಮರ, ಹುಣಸೆ ಹಣ್ಣು. ನಿಮ್ಮ ಇಷ್ಟದ ಗಿಡ ಯಾವುದು? ರೋಸ್, ಗೋವಾ, ಲಿಲ್ಲಿ. ರೀಸೆಂಟಾಗಿ ಯಾವ ಉದ್ದೇಶಕ್ಕೋಸ್ಕರ ಗಿಡ ನೆಟ್ಟಿದ್ದೀರಾ ನೀವು? ಮೇಡಮ್, ನಾವು ಏನಕ್ಕೆ ಅಂತಂದರೆ ಪರಿಸರ ಚೆನ್ನಾಗಿ, ಗಿಡ ಮರಗಳು ಇರೋ ಹತ್ರ ಪರಿಸರ ಚೆನ್ನಾಗಿರುತ್ತೆ. ಪರಿಸರ ಹೇಳಿ ಚೆನ್ನಾಗಿರುತ್ತೋ ಮನಸ್ಸು, ಮಕ್ಕಳ ಮನಸ್ಸಾಗಲಿ ದೊಡ್ಡವ್ರ ಮನಸ್ಸಾಗಲಿ ಒಂಥರ ವಾತಾವರಣ ಸ್ವಚ್ಛತೆಯಿಂದ ಇದ್ದರೆ ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಒಂಥರ ಫ್ರೀ ಆಗಿರುತ್ತೆ. ಏನಾದ್ರು ಕೆಲಸ ಮಾಡೋಕ್ಕಾಗಲಿ ಆರಾಮ್ ಅನಿಸುತ್ತೆ, ಸ್ಟ್ರೆಸ್ ಇಲ್ದಿರ ಇರುತ್ತೆ. ಮರದ ಮೇಲೆಲ್ಲ ಹಾರ್ಟ್ ಸಿಂಬಾಲ್ ಎಲ್ಲ ಬಿಡಿಸೋಗ್ತಾರಲ್ವ ಲವರ್ಸ್ಗಳು, ನೀವೇನಾದ್ರು ಮರ ಆದರೆ ಏನು ಹೇಳ್ತೀರಾ? ಅವ್ರಿಗೆ ಏನು ಶಾಪ ಹಾಕ್ತೀರಾ? ಏನಕ್ಕೆ ಹೆಂಗೆ ಮಾಡ್ತೀರಾ ಅಂತ ಏನಾದರೂ ಬೈತೀವಿ ಅಷ್ಟೇ. ಸೇವ್ ಪ್ಲ್ಯಾನ್ಸ್, ಅಟ್ಲೀಸ್ಟ್ ಸಮ್ಮರ್ಗೆ ಏರಾದ್ ಬರುತ್ತೆ, ಪ್ಲ್ಯಾನ್ ಸೇವ್ ಮಾಡಿದಂತೆ ಅದೆಲ್ಲ ಮಾಡಬೇಡ ಅಂತ ಹೇಳ್ತೀವಿ. ಯಾಕೆ ಹಂಗೆಲ್ಲ ಮಾಡ್ತಾರ? ಅವ್ರು ಕೂಡ ಒಂದು ಜೀವ ತಾನೆ.